ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದಿನ ಮಂಗಳವಾರ, ಪುಷ್ಯ ಬಹುಳ ಪಂಚಮಿ, ಹಾಗೆ ಉತ್ತರ ನಕ್ಷತ್ರ, ಬಹಳ ವಿಶೇಷವಾದ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ಶುಭ ದಿನದಲ್ಲಿ ನಾವು ಸ್ತ್ರೀ ಶಾಪದ ವಿಚಾರಗಳು, ಸ್ತ್ರೀ ದೇವತೆ, ಕುಲದೇವತೆಯ ವಿಚಾರಗಳನ್ನು ತಿಳ್ಕೊಳ್ತಾ ಹಾಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ ಹೇಳಿ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಿಚಾರವಾಗಿ ನಿನ್ನೆನೂ ಸಾಕಷ್ಟು ವಿಚಾರಗಳನ್ನು ತಿಳಿಸ್ದೆ ನಿಮಗೆ. ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗುವಂಥದ್ದು, ಮನೆಯಲ್ಲಿ ಅಗ್ನಿ ಅವಘಡಗಳು ಸಂಭವಿಸುವಂಥದ್ದು, ಅದನ್ನೆಲ್ಲ ನಾನು ತಿಳಿಸ್ತಾ ಹೋಗ್ತಾ ಇದ್ದೆ. ಈ ಸಂದರ್ಭ ಹೇಗೆ ಅಂತಂದರೆ, ಮನೆಯಲ್ಲಿ ಎಷ್ಟೋ ಜನ ನಮಗೆ ಕುಲದೇವತೆ ಯಾರು ಅನ್ನೋದೇ ಅರ್ಥ ಇರೋದಿಲ್ಲ. ಸಾಕಷ್ಟು ಜನಗಳನ್ನು ಕೇಳ್ತೀನಿ ನಾನು, ನಿಮ್ಮ ಕುಲದೇವತೆ ಯಾರು ಅಂತಂದರೆ, ಲಕ್ಷ್ಮೀ ನರಸಿಂಹ ಅಂದರೆ ಲಕ್ಷ್ಮೀ ಅಲ್ವಾ ಅಂತ ಕೇಳ್ತಾರೆ. ಲಕ್ಷ್ಮೀ ವೆಂಕಟರಮಣ ಅಂದರೆ ಲಕ್ಷ್ಮೀ ದೇವಿ ಅಲ್ವಾ ಅಂತ ಕೇಳ್ತಾರೆ. ಹಾಗಲ್ಲ, ನಮ್ಮ ಎಲ್ಲರಿಗೂ ಕೂಡ ಋಷಿಗಳು ನಮ್ಮ ಪೂರ್ವಜರು. ಎಲ್ಲರಿಗೂ ಕೂಡ ಋಷಿಗಳ ಒಂದು ವಂಶ ಇದೆ. ಅದು ಜಾತಿ ಭೇದ ಅಂತಲ್ಲ, ಎಲ್ಲ ಜಾತಿಯಲ್ಲೂ ಎಲ್ಲ ವರ್ಣದಲ್ಲೂ ಕೂಡ ಒಬ್ಬೊಬ್ಬ ಋಷಿಗಳಿಂದಲೇ ನಾವೆಲ್ಲ ಹುಟ್ಟಿರುವಂಥದ್ದು. ಹಿಂದಿನ ಸ್ಟೋರಿ ಹೇಳ್ತಾ ಹೋಗ್ತಾ ಇದ್ದರೆ, ಸೃಷ್ಟಿಯ ಸ್ಟೋರಿ ತುಂಬ ಪ್ರೊಲಾಂಗ್ ಆಗುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಅದರಿಂದ ಆ ಋಷಿಗಳೆಲ್ಲರೂ ಕೂಡ ನಮಗೆಲ್ಲ ಗೊತ್ತಿರುವಂತೆ ಹಿಂದಿನ ಕಾಲದಲ್ಲಿ ಬರೀ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಿದ್ದು. ಈಗ ಕಾಡೆಲ್ಲ ನಾಡಾಗಿದೆ, ಕಾಂಕ್ರೀಟ್ ಕಾಡಾಗಿದೆ ಇವಾಗ. ಆವಾಗ ಬರೀ ವನಸಿರಿ, ವನ ವೃಕ್ಷಗಳಲ್ಲಿ, ವನಗಳಲ್ಲಿ ವಾಸ ಮಾಡ್ತಾ ಇದ್ದಂಥವರು ಒಂದು ಶಕ್ತಿ ಸ್ವರೂಪವನ್ನು, ಅವರ ಸುತ್ತ ಯಾವುದೇ ವಿಧವಾದ ದುಷ್ಟಶಕ್ತಿಗಳು ಬಾಧೆ ಕೊಡದಿರ ಇರಲಿ ಅಂತ ಹೇಳಿ ಒಂದು ದೇವತೆಯನ್ನು ವೃಕ್ಷದಲ್ಲೋ ಅಥವಾ ಶಿಲೆಯಲ್ಲೋ ಅಥವಾ ಯಾವುದಾದ್ರೂ ಒಂದು ದಂಡದಲ್ಲೋ ಆವಾಹನೆ ಮಾಡಿ ಆ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತಪಸ್ಸಿಗೆ ಕೂತ್ಕೊಳ್ತಾ ಇದ್ದರು. ಅಂತಹ ದೇವಿಯ ಒಂದು ವಂಶ ನಮ್ಮದಾಗಿ ಬಂದಿರುತ್ತೆ. ಅದು ಮಾರಮ್ಮ ದೇವಿ ಇರಬಹುದು, ಚೌಡಮ್ಮ ಇರಬಹುದು, ಯಲ್ಲಮ್ಮ ಇರಬಹುದು, ಗಂಗಮ್ಮ ಇರಬಹುದು. ಈ ರೀತಿ ಶಕ್ತಿ ದೇವತೆಗಳು, ವನದುರ್ಗೆ ಇರಬಹುದು, ಬನಶಂಕರಿ ಮಾತೆ ಇರಬಹುದು. ಈ ರೀತಿಯಾದ ಶಕ್ತಿ ದೇವತೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೇಗೆ ಹೆಣ್ಣು ಮಕ್ಕಳಿರ್ತಾರೋ ಹಾಗೆ ಹೆಣ್ಣು ದೇವತೆ ಕೂಡ ಒಬ್ಬಳಿರ್ತಾಳೆ. ಆ ದೇವತೆಯ ಆರಾಧನೆಯನ್ನು ನಾವು ಮರೆತು ಹೋಗಿರ್ತೀವಿ. ನಮಗೆ ಗೊತ್ತಿರಲ್ಲ ಪಾಪ, ನಮ್ಮ ಹಿರಿಯರು ಹೇಳಿಕೊಟ್ಟಿರಲ್ಲ, ಅಥವಾ ಈ ಹಿರಿಯರು ಮಾಡೋವಾಗ ನಾವಿನ್ನೇನೋ ಓದು ವಿದ್ಯೆ ಅಂತ ಹೇಳಿಯೋ ಅಥವಾ ಕೆಲಸ ಕಾರ್ಯ ಅಂತ ಹೇಳಿಯೋ ಊರು ಬಿಟ್ಟು ಬಂದುಬಿಟ್ಟಿರ್ತೀವಿ. ನಾವು ತಲೆಮಾರಿನಿಂದ ನಮ್ಮ ತಾತ ಮುತ್ತಾತ ಯಾರೂ ಮಾಡಿಲ್ಲ ಸ್ವಾಮಿ, ನಮಗೇನೂ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳೋರೆ ಸಾಕಷ್ಟು ಜನ. ಗೊತ್ತಿಲ್ಲದೆ ಇರೋವಂತಹ ಸಂದರ್ಭದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಕೆಲವರು ಹೇಳ್ತಾರೆ ನಮಗೆ ಮಾಯಮ್ಮ ದೇವಿ ಅಂತ, ನಮಗೆ ಯಲ್ಲಮ್ಮ ದೇವಿ, ನಮಗೆ ಚೌಡಮ್ಮ ದೇವಿ ಅಂತ. ಸರಿ, ಆಯಿತು, ಆ ದೇವಿಯ ಆರಾಧನೆ ಹೇಗೆ ಮಾಡ್ತಾಯಿದ್ದೀರಾ ನೀವು ಅಂತ ಕೇಳಿದ್ರೆ, ಯಾವಾಗಲೂ ನಮಗಾದಾಗ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದುಬಿಡ್ತೀವಿ. ಸರಿಯಪ್ಪ, ಅಲ್ಲಿ ಜಾತ್ರೆ ನಡೆಯುತ್ತಾ? ಹೌದು, ಜಾತ್ರೆ ನಡೆಯುತ್ತೆ. ಹೋಗ್ತೀರಾ? ಅಯ್ಯೋ, ಜಾತ್ರೆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಮನೆಯ ಹೆಣ್ಣು ಮಗಳ ಮದುವೆ ನಡೀತಾ ಇರುತ್ತೆ ಮನೆ ಕಾರ್ಯಕ್ರಮದಲ್ಲಿ ಅಂತ ಇಟ್ಕೊಳ್ಳಿ, ಅಥವಾ ಗೃಹ ಪ್ರವೇಶವೋ ಇನ್ನೇನೋ ಒಂದು ಶುಭ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅಯ್ಯೋ ವಿಪರೀತ ಜನ ಇರ್ತಾರೆ, ನಾವು ಹೋಗೋದು ಬೇಡ ಅಂತ ನಮ್ಮ ಮನೆಯ ಸದಸ್ಯರು, ಮಗನೋ ಮಗಳೋ ಅಥವಾ ಅಪ್ಪನೋ ಅಮ್ಮನೋ ಬರೆದಿರ ಇದ್ದರೆ ಏನು ಅನಿಸುತ್ತೆ ನಮಗೆ? ನೋಡ್ದ, ನಾವೇನೋ ಕಷ್ಟಪಟ್ಟು ಈ ರೀತಿ ಒಂದು ಸಂಭ್ರಮ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರೋಣ ಅಂತ, ಇವ್ರು ಯಾರೂ ಬರಲೇ ಅಲ್ವಲ್ಲ ಅಂತ ಅನ್ಸಲ್ವ? ಹಾಗೆ ದೇವಿ ಕೂಡ ಕುಲದೇವರು, ಕುಲದೇವತೆ ಅವರು ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಾರೆ.
ನನ್ನ ಮಕ್ಕಳನ್ನು ನೋಡೋಣ ಅಂಥೇಳಿ ನಾನು ರಥವನ್ನು ಏರಿ ಬರ್ತಾಯಿದ್ರೆ ನನ್ನ ಕುಲದವರು ನನ್ನನ್ನು ಆಶ್ರಯಿಸಿ ಬದುಕ್ತಾ ಇರೋವಂಥವ್ರನ್ನ ನೋಡೋದಕ್ಕಾಗಿ ನಾನು ರಥ ಏರಕ್ಕೆ ಬರ್ತಾಯಿದ್ದೀನಿ. ಆದರೆ ಇವರು ನನ್ನನ್ನು ನೋಡೋದಕ್ಕೆ ಬರೋದಿಲ್ವಲ್ಲ, ನನ್ನ ದೃಷ್ಟಿಗೆ ಬರೋದಿಲ್ವಲ್ಲ. ಪ್ರಪಂಚದಲ್ಲೆಲ್ಲ ತಾಯಿ ದೃಷ್ಟಿ ಇದ್ದೇ ಇರುತ್ತೆ, ಅದು ಬೇರೆ ವಿಚಾರ. ಹೇಗೆ ನಾವು ಅಡುಗೆ ಮನೆಗೆ ಹೋದಾಗ ಅಡುಗೆ ಮಾಡೋದಕ್ಕೆ ಪರಿಕರಗಳನ್ನು ಜೊತೆಯಲ್ಲಿ ಇಟ್ಕೊಂಡಿರ್ತೀವಿ, ಮನೆಯೆಲ್ಲ ಸಂಪೂರ್ಣ ಮನೆ ಇದೆ, ಆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಒಂದು ಜಾಗ, ಸ್ನಾನ ಮಾಡೋದಕ್ಕೆ ಒಂದು ಜಾಗ, ಮಲ್ಕೊಳ್ಳೋದಕ್ಕೆ ಒಂದು ಜಾಗ ಹೇಗಿರುತ್ತೋ ಹಾಗೆ ದೇವಿಯ ಒಂದು ಆವಾಸ ಸ್ಥಾನ, ಶಕ್ತಿ ಸ್ಥಾನ ಅಂತ ಹೇಳಿ ಒಂದಿರುತ್ತೆ. ನಮ್ಮ ಮನೆ ಹತ್ರನೇ ಪಕ್ಕದಲ್ಲೇ ಇದೆ, ಚೌಡಮ್ಮ ದೇವಿ ಮನೆ ಪಕ್ಕದಲ್ಲೇ ಇದೆ. ದಿನ ಹೋಗಿ ಪೂಜೆ ಮಾಡ್ಕೊಂಬರ್ತೀನಿ. ಖಂಡಿತವಾಗ್ಲೂ ದಿನ ಪೂಜೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಮೂಲಸ್ಥಾನ ಅಂತ ಹೇಳಿರುತ್ತೆ, ಆ ಮೂಲಸ್ಥಾನಕ್ಕೆ ಹೋಗಿ ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಜಾತ್ರೆಯಲ್ಲಿ ಭಾಗವಹಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇರುತ್ತೆ. ಜಾತ್ರೆ ದಿನ ಹೋಗೋಕ್ಕೆ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಅಂದರೂ ಆ ವಾರ 7 ದಿನ ಅಂತ ಹೇಳ್ತಾರೆ. ಹಿಂದೆ 7 ದಿನ ಅಥವಾ ಮುಂದೆ 7 ದಿನಗಳಲ್ಲಿ ಹೋಗಿ ಆ ತಾಯಿಯನ್ನು ದರ್ಶನ ಮಾಡಿ ನನಗೆ ಬರೋಕ್ಕಾಗ್ತಾ ಇಲ್ಲ ಅಥವಾ ಬರೋಕ್ಕಾಗಲಿಲ್ಲ ಅಂತ ಹೇಳಿ ಆ ತಾಯಿಗೆ ಮಡಲಕ್ಕಿಯನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ನಾವು ಅನುಸರಣೆ ಮಾಡಬೇಕಾಗತ್ತೆ. ಎಷ್ಟೋ ಜನ ಈ ಒಂದು ಕೆಲಸದಲ್ಲಿ ತಪ್ಪಿಸ್ಕೊಳ್ತೀರಿ, ಮಾಡೋಕ್ಕೆ ಗೊತ್ತಿರಲ್ವೋ ಅಥವಾ ಉದಾಸೀನ ಮಾಡ್ತಿರೋ. ಒಟ್ಟಲ್ಲಿ ಇದರಿಂದ ಆಗುವಂಥದ್ದು ಸ್ತ್ರೀ ಶಾಪದ ಸಂಬಂಧದ ದೋಷಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಪರೀತವಾದ ಅನಾರೋಗ್ಯದ ಸಮಸ್ಯೆ, ಮನೆಯಲ್ಲಿ ಸಣ್ಣ ಮಕ್ಕಳು ವಿಪರೀತ ಹಠ ಚಂಡಿ ಹಿಡಿಯುವಂಥದ್ದು, ತಲೆ ಕೂದಲನ್ನು ಕಿತ್ಕೊಂಡು ಕಿರ್ಚುವಂಥದ್ದು, ಸಂಧ್ಯಾಕಾಲ ಆಯಿತು ಅಂದರೆ ಗಲಾಟೆ ನಡೆಯುವಂಥದ್ದು, ಸುಮ್ಮನಾದರೂ ನಮ್ಮ ಮೇಲೆ ಅಪವಾದಗಳು ಅಪಕೀರ್ತಿಗಳು ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋದರೂ ಅಲ್ಲಿ ಯಾರಾದರೂ ಒಂದು ಹೆಣ್ಣು ಮಗಳಿಂದ ಅಡ್ಡಿ ಆತಂಕಗಳಾಗುವಂಥದ್ದು, ಇವೆಲ್ಲ ಈ ಸ್ತ್ರೀ ಕುಲದೇವತೆಯ ಪೂಜಾರಾಧನೆಯನ್ನು ಮಾಡದೇ ಇರುವಂತಹ ದೋಷಗಳಿಂದ ಉಂಟಾಗುತ್ತೆ. ಹಾಗೆ ಅಗ್ನಿ, ಸುಮ್ಮನಾದರೂ ಕೂದಲು ಸುಟ್ಕೊಳ್ಳೋದು, ಸುಮ್ಮನಾದರೂ ಮನೆಯಲ್ಲಿ ಸೀರೆ ಸುಡೋದು, ಬಟ್ಟೆ ಸುಡೋದು, ಪೂಜೆ ಮಾಡೋಕ್ಕೆ ಗಂಧದ ಕಟ್ಟಿ ಹಚ್ಚಿದ ತಕ್ಷಣ ಆ ಗಂಧದ ಕಟ್ಟಿ ನಮ್ಮ ಸೀರೆ ಮೇಲೋ ನಮ್ಮ ಪಂಚೆ ಮೇಲೋ ಬೀಳೋವಂಥದ್ದು, ಯಾವುದಾದ್ರೂ ಶುಭ ಕಾರ್ಯ ಮಾಡ್ತಾಯಿದ್ದೀವಿ ಅಂತ ಹೋದಾಗ ಕಾಲು ಎಡವಿ ರಕ್ತ ಬರುವಂಥದ್ದು, ಕೈಗೆ ರಕ್ತ ಬರುವಂಥದ್ದು, ಇವೆಲ್ಲ ಸೂಚನೆ ಸ್ತ್ರೀ ಶಾಪದ ಸಂಕೇತವಾಗಿರುತ್ತೆ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದರೆ, ಈ ಸ್ತ್ರೀ ದೇವತೆಯ ಆರಾಧನೆಯನ್ನು ಯಾರೋ ನಮ್ಮ ತಾತನೋ ಮುತ್ತಾತನೋ ಮಾಡೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ, ಯಾವುದೋ ಒಂದು ಹೆಣ್ಣು ಮಗಳು ಆಕ್ರೋಶ ಭರಿತವಾಗಿರ್ತಾಳೆ. ಆಕ್ರೋಶ ಅಂತಂದರೆ ಅವಳಿಗೇನೋ ವಿನಾಕಾರಣ ಸುಮ್ಮನೆ ಬೈಯೋದು, ವಿನಾಕಾರಣ ಸುಮ್ಮನೆ ಶಾಪ ಹಾಕೋದು, ಈ ರೀತಿ ಮಾಡೋಕ್ಕೆ ಶುರು ಮಾಡಿರ್ತಾಳೆ. ಯಾರೋ ನಮ್ಮ ಕುಲದಲ್ಲಿ, ನಾನು ಹೇಳಿದ್ನಲ್ಲ ನಿನ್ನೆ 21 ಕುಲ ಅಂತ, ಈ ಕಡೆ ತಂದೆ ಕಡೆ ತಾಯಿ ಕಡೆ ವರ್ಗದ್ವಯ ಪಿತೃಣಾಮ್ ಅಂತ ಹೇಳ್ತಾರೆ. ಪಿತೃಗಳು ಎಷ್ಟೋ ಜನ ಇರ್ತಾರೆ. ನಮ್ಮ ತಾತಂಗೆ ಎಷ್ಟು ಜನ ಅಣ್ಣ ತಮ್ಮಂದರು ಅನ್ನೋದು ನಮಗೆ ಗೊತ್ತಿರಲ್ಲ, ನಮ್ಮ ಅಜ್ಜಿಗೆ ಎಷ್ಟು ಜನ ಅಕ್ಕ ತಂಗಿರು ಅನ್ನೋದು ನಮಗೆ ಗೊತ್ತಿರಲ್ಲ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನನ್ನ ಹೆಸರು ಪ್ರಮೀಳಾ ಅಂದ್ಬಿಟ್ಟು, ನಾವು ಎಲ್ಲಿಂದ ಮಾತಾಡ್ತಾ ಫೋನ್ ಮಾಡ್ತಾ ಇರೋದು. ಎಲ್ಲಿಮ್ಮ? ದಾಸರಳ್ಳಿ ಬೆಂಗಳೂರಿಂದ. ಹೇಳಿ ತಾಯಿ. ಇದು ನನ್ನ ಮಗಂದು ಒಂಚೂರು ಭವಿಷ್ಯ ಕೇಳಬೇಕಿತ್ತು ಗುರುಜಿ. ಹೇಳಿಮ್ಮ, ಏನು ನಿಮ್ಮ ಮಗ ಏನು ಮಾಡ್ತಾ ಇದ್ದಾರೆ? ಅವ್ರ ಡೇಟ್ ಆಫ್ ಬರ್ತ್ ಕಿಶೋರ್ ಅಂದ್ಬಿಟ್ಟು ಗುರುಜಿ, BCom ಮುಗಿಸಿದ್ದಾರೆ. ಇವಾಗ ಯಾವ್ದು ಕಾಲೇಜಸ್ ಸೆಲೆಕ್ಟ್ ಆಗ್ತಾ ಇಲ್ಲ, MBA ಹೋಗ್ಬೇಕು ಅಂತ ಇದ್ದಾರೆ. ಮುಂದೆ ಹೆಂಗೆ ಅಂತ ಗುರುಜಿ? ಡೇಟ್ ಆಫ್ ಬರ್ತ್ ಏನಮ್ಮ? ಗುರುಜಿ 13/3/2003 ಬೆಳಗಿನ ಜಾವ 5:00 ಗುರುಜಿ. ಮುಂದೆ ಓದಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರಾ? ಹೌದು ಗುರುಜಿ, MBA ಮಾಡಬೇಕು ಅಂತ ಇದ್ದಾರೆ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ನಾಗಪ್ಪನಿಗೆ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ, ಅಶ್ವತ್ಥ ಕಟ್ಟೆಗೆ ಹೋಗಿ 12 ನಮಸ್ಕಾರವನ್ನು ಮಾಡೋಕ್ಕೆ ಹೇಳಿ, ದತ್ತಪೀಠದಲ್ಲಿ ಬಂದು ದತ್ತಾತ್ರೇಯರಿಗೆ 3 ವಾರ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥ ಪ್ರಸಾದವನ್ನು ತಗೊಳ್ಳಿ. ಖಂಡಿತವಾಗ್ಲೂ ಫೆಬ್ರವರಿ ಕಳೆದ ನಂತರ ಪ್ರಯತ್ನ ಮಾಡಲಿ, ಸೀಟು ಸಿಕ್ಕತ್ತೆ, ಚೆನ್ನಾಗಿ ಓದುವಂತಹ ವ್ಯವಸ್ಥೆನೂ ಆಗುತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಈ ಹೆಣ್ಣು ಮಗಳು ಶಾಪ ಹಾಕಿರೋದು ತಲೆಮಾರಿನಿಂದ ನಡ್ಕೊಂಡು ಬಂದ್ಬಿಡುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ, ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ದ್ವೇಷಗಳು ಶುರುವಾಗ್ತಾ ಹೋಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ಒಡ ಹುಟ್ಟಿರ್ತಾರೆ, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ. ಆದರೆ
ಅಕ್ಕನ ಕಂಡ್ರೆ ಅಣ್ಣಂಗಾಗಲ್ಲ, ತಮ್ಮನ ಕಂಡ್ರೆ ತಂಗಿಗಾಗಲ್ಲ ಅನ್ನೋ ಒಂದು ಸನ್ನಿವೇಶ ಉಂಟಾಗ್ತಾ ಬರುತ್ತೆ. ಆ ಕೊರಗು ಇನ್ನೊಂದಷ್ಟು ಜನ್ಮವನ್ನು ಮುಂದುವರಿಸ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಆ ಹೆಣ್ಣು ಮಕ್ಕಳ ಶಾಪದಿಂದ ಏನಾಗುತ್ತೆ, ಮನೆಗೆ ಬರುವಂತಹ ಸೊಸೆ, ಅವಳಿಗೆ ಪಾಪ ಏನೂ ಗೊತ್ತೇ ಇರೋದಿಲ್ಲ, ಈ ಮನೆಯಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿರಲ್ಲ, ಎಲ್ಲ ತವರನ್ನು ಬಿಟ್ಟು ಮನೆಗೆ ಬರ್ತಾಳೆ. ಇಲ್ಲಿ ಗಂಡನ ಮನೆಯಲ್ಲಿ ಬರ್ತಿದ್ದ ಹಾಗೆ ಗಂಡ ಹೆಂಡತಿಗೆ ಜಗಳ ಆಗೋದು, ಅವಳಿಗೆ ಹೊಟ್ಟೆ ಸಂಬಂಧವಾದ ಬಾಧೆಗಳಾಗುವಂಥದ್ದು, ಮಕ್ಕಳಾಗಲಿಲ್ಲ ಅಂತ ಹೇಳಿ ದೂಷಣೆಯನ್ನು ಮಾಡಿಕೊಳ್ಳುವಂಥದ್ದು, ದೂಷಣೆಗೆ ಸಿಕ್ಕಾಕೊಳ್ಳುವಂಥದ್ದು, ಈ ರೀತಿಯಾದ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಆಗೇನು ಮಾಡ್ತಾರೆ, ಜ್ಯೋತಿಷ್ಯ ಕೇಳೋಣ ಅಂತ ಹೋಗ್ತಾರೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ 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 ನಮಸ್ತೆ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ದಯವಿಟ್ಟು ಟಿ ವಿ ಆಫ್ ಮಾಡಿ. ಕರೆ ಕಟ್ಟಾಗಿದೆ ಅನ್ಸುತ್ತೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಹಲೋ, ಹೇಳಿಪ್ಪ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಎಲ್ಲಿಂದ ಮಾತಾಡ್ತಾ ಇದ್ದೀರಪ್ಪ? ನಾವು ಇಲ್ಲಿ ಹಾಸನಿಂದ. ಹೇಳಿಪ್ಪ, ಏನು ಕೇಳಬೇಕಾಗಿತ್ತು? ಡೇಟು ಏನು ಕೇಳಬೇಕಾಗಿತ್ತಪ್ಪ? ಟಿ ವಿ ನೋಡ್ಕೊಂಡು ಮಾತಾಡಬೇಡಿಪ್ಪ, ದಯವಿಟ್ಟು ಟಿ ವಿನ ಮ್ಯೂಟ್ ಮಾಡಿ ಈ ಕಡೆ ಬಂದು ಮಾತಾಡಿ. ಮಗನ ಬಗ್ಗೆ ಒಂದು ಹುಡುಗಿ ಸೆಟ್ ಆಯ್ತಲ್ಲ ಗುರುಜಿ. ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ಒಂದು? ಹುಟ್ಟಿದ ದಿನಾಂಕ ಹೇಳಿ. 30/7/89. ನಿಮ್ಮ ತಂದೆ ತಾಯಿ ಇದ್ದಾರಾ? ಅವ್ರ ತಂದೆ ಇಲ್ಲ, ತಾಯಿ ಇದ್ದಾರೆ. ತಂದೆ ಇಲ್ವಾ? ತಾಯಿ ಇದ್ದಾರೆ. ನಿಮ್ಮ ತಂದೆ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಅವ್ರ ಕಾರ್ಯಗಳು ಮಾಡಿದ್ದೀರಾ? ಮಾಡ್ತಾ ಇರ್ತೀರಾ ವರ್ಷ ವರ್ಷ? ಅಣ್ಣನ ಮಗ ಇವನು. ಅಕ್ಕನ ಮಗನಾ? ಅಣ್ಣನ ಮಗ. ಅಣ್ಣನ ಮಗ. ಹೌದು. ನೀವು ಚಿಕ್ಕಪ್ಪ? ಹೌದು. ಸರಿ, ಅವನಿಗೆ ಹೇಳಿ ಒಂದು ಸ್ವಲ್ಪ ಅನ್ನ ಮಾಡಿ ಪ್ರತಿನಿತ್ಯ 48 ದಿನಗಳ ಕಾಲ ಸ್ವಲ್ಪ ಅನ್ನ ಮಾಡಬೇಕು. ಅನ್ನನ ಉಳಿಸ್ಬಾರ್ದು. ಅಷ್ಟು ಅನ್ನವನ್ನು ಒಂದು ದೊನ್ನೆಯಲ್ಲಿ ಹಾಕಿ, ಒಂದು ದೊನ್ನೆಯಲ್ಲಿ ಅನ್ನ, ಒಂದು ದೊನ್ನೆಯಲ್ಲಿ ನೀರು, ಎರಡಕ್ಕೂ ಕರಿ ಎಳ್ಳು ಹಾಕಿ ಮಾಡಿ ಮೇಲೆ ಇಡ್ತಾ ಬರೋಕ್ಕೆ ಹೇಳಿ. ಮನೆ ಮೇಲ್ಗಡೆ 48 ದಿನ ಕಳೆಯೋದ್ರೊಳಗಡೆ ಯಾವುದಾದ್ರೂ ಒಂದು ಹೆಣ್ಣು ಸೆಟ್ಟಾಗತ್ತೆ, ಅನುಕೂಲ ಆಗುತ್ತೆ. ದತ್ತಪೀಠಕ್ಕೆ ಬಂದು ಅಲ್ಲಿ ದತ್ತಾತ್ರೇಯರಿಗೆ ತೊಟ್ಟಿಲು ಸೇವೆ ಮಾಡ್ಕೊಳ್ಳೋಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿಪ್ಪ. ನಮಸ್ಕಾರ ಸ್ವಾಮಿ. ನಮಸ್ತೆ ಅಪ್ಪ, ಹೇಳಿ. ನಾವು ದೊಡ್ಡಬಳ್ಳಾಪುರದಿಂದ ಈಶ್ವರಯ್ಯ ಅಂತ. ಹೇಳಿಪ್ಪ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸ್ವಾಮಿ. ಏನು ಕೇಳಬೇಕಾಗಿತ್ತಪ್ಪ? ಅದೇ ಓದು ಏನಿರ್ತಾನಂತ. 12/12/2005 ಹುಟ್ಟಿದ್ದಾನೆ. 12/12/2005. ಏನು ಓದ್ತಾ ಇದ್ದಾನಪ್ಪ? ಅದು ಈಗ ಡಿಪ್ಲೊಮಾ ಮೊನ್ನೆ ಒಂದು ತಿಂಗಳಾಯ್ತು ಸ್ವಾಮಿ. ಹೆಂಗೆ ಏನು ಅಂತ ಬಹುಶಃ. ಚೆನ್ನಾಗಿ ಓದ್ತಾನೆ, ಏನು ಆತಂಕ ಪಡಬೇಡಿ. ಪ್ರತಿ ಗುರುವಾರ ಗುರುಗಳ ಸಾನ್ನಿಧಿಗೆ ಹೋಗಿ, ರಾಘವೇಂದ್ರ ಸ್ವಾಮಿನೋ, ಶಂಕರಾಚಾರ್ಯರೋ, ದತ್ತಾತ್ರೇಯರೋ ಮನೆ ಹತ್ರ ಯಾವ ಗುರು ಸ್ಥಾನ ಇದೆಯೋ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳಿ. ದತ್ತಪೀಠಕ್ಕೆ ಬಂದು ಅಲ್ಲಿ ಜೇನುತುಪ್ಪ ಅಭಿಷೇಕ ಸೇವೆ ಇರುತ್ತೆ ಭಾನುವಾರಗಳಲ್ಲಿ. ಆ ಸೇವೆಯ ಪ್ರಸಾದವನ್ನು ತಗೊಳ್ಳೋದಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗತ್ತಪ್ಪ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ ಹಲೋ, ಹೇಳಿಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ನಮ್ದು ತುಂಬಾ ಉಂಟು ಗುರುಗಳೇ, ಮನೆಯಲ್ಲಿ ಗಂಡ ಹೆಂಡತಿ ಸರಿ ಬರ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ, ಸರಿಯಾಗಿ ಕೇಳಿಸ್ತಲ್ಲ. ನಾವು ಗಂಡ ಹೆಂಡತಿ ಸರಿ ಬರ್ತಿಲ್ಲ ಗುರುಗಳೇ. ಯಾವಾಗಲೂ ನಮ್ಮ ಮನೆಯವರಿಗೆ ಸಖತ್ತು ಕೋಪ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿರೋದಮ್ಮ ತಾವು? ನಾವು ಶೃಂಗೇರಿ. ಶೃಂಗೇರಿ? ಹೌದು. ಮನೆ ಕುಲದೇವತೆ ಯಾರು? ಹೆಣ್ಣು ದೇವತೆ? ನಮ್ದು ಕಾಳಿಕಾಂಬ. ಎಲ್ಲಿ, ಯಾವಾಗ ಹೋಗಿದ್ರಿ ನೀವಲ್ಲಿ? ಅಲ್ಲಿಗೆ ಮೊನ್ನೆ ಇತ್ಲಾಗ ಹೋಗಿ ಬಂದಿದೀವಿ ಒಂದ್ಸತಿ. ಮತ್ತೆ ವರ್ಷ ಇಲ್ಲಿ ಕಲಾ ಕಾಣಿಕೆ ಅಂತ ಕೇಳ್ತಾ ಬರ್ತಾರೆ, ನಾವು ಕೊಟ್ಟು ಕಳಿಸ್ತೀವಿ ವರ್ಷನು. ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳಿ ತಾಯಿ. ಮನೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ. ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳಿ, ನಿಮ್ಗೆ ಅನುಕೂಲ ಆದಾಗ ದತ್ತಪೀಠಕ್ಕೆ ಬಂದು ಅಲ್ಲಿ ವನದುರ್ಗಾ ಮಾತೆ ವಿಶ್ರಾಂತಿ ತಗೋತಾ ಇರುವಂತಹ ಜಾಗ ಅದು. ಅಲ್ಲಿ ತಾಯಿಗೆ ಮೊಸರನ್ನ ಸೇವೆಯನ್ನು ಮಾಡಿಸಿ ತಾಯಿ. ಖಂಡಿತ ಮನೆಯಲ್ಲಿ ಜಗಳ ಕದನಗಳು ನಿಲ್ಲತ್ತೆ, ದೂರ ಆಗತ್ತೆ. ಆದಷ್ಟು ಶೀಘ್ರವಾಗಿ
ಮನೆಯಲ್ಲಿ ಸಂತೋಷ ನೆಲೆಸುತ್ತೆ ತಾಯಿ. ಒಳ್ಳೆಯದಾಗ್ಲಮ್ಮ. ಮತ್ತೊಂದು ಕರೆ ಮಾಡ್ತಾ ಇದ್ದಾರೆ, ನೋಡೋಣ ಯಾರು ಅಂತ. ಹಲೋ ಹಲೋ ಹಲೋ, ಕರೆ ಕಟ್ಟಾಗಿದೆ ಅನಿಸುತ್ತೆ, ಬೇರೆ ನೋಡೋಣ. ಇಂತಹ ಒಂದು ಸಂದರ್ಭದಿಂದ ಮನೆಯಲ್ಲಿ ಆಗ್ತಾ ಇರುವಂತಹ ಅಚಾತುರ್ಯಗಳನ್ನು, ಮನೆಯಲ್ಲಿ ಆಗುವಂತಹ ಈ ಒಂದು, ಇವಾಗ ಕೇಳಿಸ್ಕೊಂಡ್ವಿ, ಜಗಳ ಆಗ್ತಾ ಇದೆ, ಮನೆಯಲ್ಲಿ ಶಾಂತಿ ನೆಲೆಸ್ತಾ ಇಲ್ಲ. ಇದಕ್ಕೆ ಕಾರಣ ಕುಲದೇವತೆಯ ಆರಾಧನೆಯ ದೋಷ. ನಮಗೆ ಗೊತ್ತೇ ಇಲ್ಲ ನಾವೇನು ಮಾಡಬೇಕು ಅಂದರೆ, ಮನೆಯಲ್ಲಿ ಮೊದಲನೇದಾಗಿ ಕುಲದೇವತೆಗಾಗಿ ಪ್ರಾರ್ಥನೆಯನ್ನು ಮಾಡಿ 9 ರೂಪಾಯಿಗಳನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಕಟ್ಟಿಟ್ಟು ಏನು ಕೇಳಬೇಕು, ಅಮ್ಮ ನೀನು ಯಾರು, ಎಲ್ಲಿದೆಯಾ, ನಮ್ಮ ಪೂರ್ವಿಕರು ಯಾವ ರೂಪದಲ್ಲಿ ನಿನ್ನನ್ನು ಆರಾಧನೆ ಮಾಡ್ತಾಯಿದ್ರು ನಮಗೆ ಗೊತ್ತಿಲ್ಲ, ನೀನು ದಯವಿಟ್ಟು ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಿಕೊಡು ತಾಯಿ, ನಿನ್ನ ಸೇವೆಯನ್ನು ಮಾಡೋದಕ್ಕೆ ನಮಗೆ ಅನುವು ಮಾಡಿಕೊಡು, ಅವಕಾಶ ಮಾಡಿಕೊಡು ತಾಯಿ ಅಂತ 9 ರೂಪಾಯಿಗಳನ್ನ ಕಟ್ಟಿಟ್ಟು ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾವುದಾದ್ರೂ ದೇವಿ ದೇವಸ್ಥಾನ, ಶಕ್ತಿ ದೇವತೆ, ಕೈಯಲ್ಲಿ ಖಡ್ಗ ಕಪಾಲಗಳನ್ನು ಹಿಡಿದಿರುವಂತಹ ದೇವಿ ದೇವಸ್ಥಾನ, ಮಾರಮ್ಮ, ಯಲ್ಲಮ್ಮ, ಚೌಡಮ್ಮ, ಗಂಗಮ್ಮ ಇತ್ಯಾದಿ ದೇವತೆಗಳು ಸದಾಕಾಲ ಕೈಯಲ್ಲಿ ಖಡ್ಗವನ್ನು ಮತ್ತು ಕಪಾಲವನ್ನು ಹಿಡಿದಿರ್ತಾರೆ. ಅಂತಹ ದೇವಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬರೋದು. ನಮ್ಮ ದತ್ತಪೀಠದಲ್ಲಿ ಅವನದುರ್ಗಾದೇವಿಗೆ ಮೊಸರನ್ನ ನೈವೇದ್ಯ ಸೇವೆ ಬಹಳ ವಿಶೇಷವಾದ ಸೇವೆ. ಯಾರ್ಯಾರಿಗೆ ಸಮಸ್ಯೆ ಏನು ಬರ್ತಾ ಇದೆಯೋ 9 ವಾರ, 12 ವಾರ, 18 ವಾರ ಈ ರೀತಿ ಆ ಮೊಸರನ್ನ ಸೇವೆಯನ್ನು ಮಾಡ್ತಾರೆ. ಮಾಡಿಸಿದ ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆ ಬಗೆಹರಿತಾ ಇರೋದು 100 ವರ್ಷಗಳಿಂದ ನಡ್ಕೊಂಬರ್ತಾ ಇರೋಂತಹ ಒಂದು ಅನುಭವ ಇದು. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ಮಾತಾಡಿ ಮಮ್ಮ. ಹಲೋ ಸರ್. ಹಲೋ ಗುರುಗಳೇ, ನಮಸ್ಕಾರ ರೀ. ನಮಸ್ತೆ, ಹೇಳಿಮ್ಮ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಇಲ್ಲಿ ಯಾದಗಿರಿ ತಾಲೂಕು ಸುರಪುರ. ಯಾದಗಿರಿ. ಹಾಂ, ಹೇಳಿಮ್ಮ. ನಮ್ಮ ಮಗನ ಸಮಸ್ಯೆ ರೀ ಸರ್. ನಮಸ್ಕಾರ. ಏನು ಸಮಸ್ಯೆ? ನಾವು ಏನ್ ಮಾಡ್ಬೇಕಂದ್ರೂ ಅವನಿಗೆ ಏನು ಎಲ್ಲಿ ಒಂದ್ ಎಣ್ಣಿನ ಭವಿಷ್ಯ ಏನು ಗಟ್ಟಿ ಆಗಲಾಗ್ಯದ. ಅದ ಅವನಿಗೆ ಎಷ್ಟು 26 ಹಂಗ ನಡೆದಾವ್ರಿ. ಎಲ್ಲಿ ಹೋಗ್ತೀವಿ ಹಣ್ಣು ಸ್ವಲ್ಪ ಸಿಗಲಾಗ್ಯದ್ರಿ. ಮತ್ತೆ ಅದಕ್ಕೆ ಅವ್ರ ಏನ್ ಸಮಸ್ಯೆ ಅದ ಸ್ವಲ್ಪ ಹೇಳ್ಬೇಕ್ರಿ ಗುರುಗಳೇ. ಅಶ್ವತ್ಥ ಪ್ರದಕ್ಷಿಣೆ ಮಾಡಕ್ ಹೇಳಿ. ನಾಗರಕಲ್ಲಿಗೆ ಹೋಗಿ ಪ್ರತಿನಿತ್ಯ ನಮಸ್ಕಾರ ಮಾಡಕ್ ಹೇಳಿ. ನಿಮ್ಗೆ ಅನುಕೂಲ ಆದಾಗ ಶನಿವಾರ ಬಂದು ದತ್ತಪೀಠದಲ್ಲಿ ಅವನು ಕರ್ಕೊಂಡು ಬಂದು ದತ್ತಪೀಠದಲ್ಲಿ ಶನಿವಾರ ಬಂದು ರಾತ್ರಿ ಮಲಗಿದ್ದು ಭಾನುವಾರ ಸೇವೆ ಮಾಡಿಕೊಂಡು ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ. ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತೆ ತಾಯಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ ಹಲೋ, ಹೇಳಿಮ್ಮ. ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಕಡೆ ಬಂದು ಮಾತಾಡಿ. ಕರೆ ಕಟ್ಟಾಗಿದೆ ಅನಿಸುತ್ತೆ. ಎಲ್ಲರಿಗೂ ಒಂದು ಪ್ರಾರ್ಥನೆ ನಂದು, ನೀವು ಕಾಲ್ ಮಾಡಬೇಕಾದ್ರೆ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಳ್ಳಿ, ಅಥವಾ ಟಿ ವಿನ ನೋಡ್ದಿರಾ ಈ ಕಡೆ ಪಕ್ಕದಲ್ಲಿ ಬಂದು ನೆಟ್ವರ್ಕ್ ಇರೋಂಥ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡಿ. ಆವಾಗ ನಾನು ನಿಮ್ಮ ಸಮಸ್ಯೆಯನ್ನು ಸರಿಯಾಗಿ ಕೇಳಿಸ್ಕೋಬಹುದು, ನಿಮಗೂ ಪರಿಹಾರವನ್ನು ಸರಿಯಾಗಿ ಸೂಚಿಸಬಹುದು. ನೀವು ಅಲ್ಲಿ ಟಿ ವಿ ನೋಡ್ಕೊಳ್ತಾ ಮಾತಾಡ್ತಾ ಇದ್ದರೆ ಇಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅದೇ ಕೇಳಿಸ್ತಾ ಇರುತ್ತೆ ಬಿಟ್ಟು ನೀವು ಹೇಳೋದು ಕೇಳಿಸೋದಿಲ್ಲ. ಹಾಗೆ ನೀವು ಇಲ್ಲಿ ಮಾತಾಡಬೇಕು ಅಂದರೆ ಲ್ಯಾಂಡ್ಲೈನ್ 080 ನಂಬರ್ ಬರ್ತಾ ಇದೆ, ಅದಕ್ಕೆ ಮಾತ್ರ ಕರೆ ಮಾಡಿ. ಮೊಬೈಲ್ ನಂಬರ್ಗೆ ಕರೆ ಮಾಡಿಬಿಟ್ಟು ನಾವು ಪ್ರೋಗ್ರಾಮಲ್ಲಿ ಮಾತಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಿ. ದಯವಿಟ್ಟು ಮೊಬೈಲ್ ಸಂಖ್ಯೆ ಇರೋದು ನನ್ನನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ, ನಮ್ಮ ಆಶ್ರಮದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಡೋದಕ್ಕೆ ಬಿಟ್ಟು ನೇರವಾಗಿ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅಲ್ಲ. ಅದು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಹಾಗೆ ಸುಮಾರು ಜನ ವಿಳಾಸ ಕೇಳಿದ್ದೀರಿ, ಅದನ್ನು ತಿಳಿಸ್ತೀನಿ. ಹಲೋ ಹಲೋ, ಹೇಳಿ ಗುರುಜಿ. ನಮಸ್ತೆ. ನಮಸ್ತೆ, ಹೇಳಿಪ್ಪ, ಜೋರಾಗಿ ಮಾತಾಡಿ ಸ್ವಲ್ಪ. ಹಲೋ ಗುರುಜಿ, ನಾವು ಚಿಕ್ಕೋಡಿಯಿಂದ, ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿಯಿಂದ ಮಾತಾಡೋದು. ಹೇಳಿಪ್ಪ. ಈಗ ಒಂದು 6 ಮಂತ್ ಆಯ್ತು ಗುರುಜಿ ಅವರೇ, ಆರೋಗ್ಯ ಸಮಸ್ಯೆಯಿಂದ ಕಾಡ್ತಿದೆ. ಒಟ್ಟು ಏನೋ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಏನಿಲ್ಲ, ಬರೀ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ದೇವೆ. ಹಾಂ, ಏನು ಸಮಸ್ಯೆ ಆಗಿದೆಯಪ್ಪ ಆರೋಗ್ಯದಲ್ಲಿ? ಆರೋಗ್ಯದಲ್ಲಿ ಒಂದು ಸ್ವಲ್ಪ ಯಾಕೋ ಒಂಥರ ಬೇರೆನೇ ಆಗಿಬಿಟ್ಟಿದೆ ಗುರುಜಿ ಅವರೇ. ಅಂದರೆ ಆಗೋದು ಮತ್ತೆ ಬೇರೆ ಅಂದರೆ ಏನು ಅಂತ? ಇದು ಪೈಲ್ಸ್ ಬಗ್ಗೆ ಆಗಿತ್ತು ಗುರುಜಿ ಅವರೇ. ಅದು ಹಾಸ್ಪಿಟಲ್ಗೆ ತೋರಿಸಿದ್ದೇವೆ 2-3 ಕಡೆ, ಆದ್ರೂ ಕಮ್ಮಿ ಆಗಿಲ್ಲ ಸರ್. ಅದು ಒಂಥರ ಬೇರೆನೆ ಮಲಗೋದು, ಕೆಲಸ ಮೇಲೆ ಚಿತ್ತಿಲ್ಲ, ಏನಿಲ್ಲ.
ಸರ್ಪಗಳ ಕನಸಲ್ಲಿ ಬರುತ್ತಾ? ಸರ್ಪಗಳನ್ನು ಬಂದಿಲ್ಲ ಗುರುಜಿಯವರೇ. ಬೇರೆ ಬೇರೆ ಕೆಟ್ಟ ಕನಸು ಬರ್ತಾ ಇರುತ್ತೆ. ಹಾ ಯಸ್. ಬನ್ನಿಪ್ಪ, ಬಿಡುವು ಮಾಡಿಕೊಂಡು ದತ್ತಪೀಠಕ್ಕೆ ಬನ್ನಿ. ಇಲ್ಲಿ ಸಮಸ್ಯೆ ಬೇರೆ ಥರ ಇದೆ, ಅದನ್ನು ಇಲ್ಲಿ ಹೇಳೋದು ಬೇಡ. ಅದನ್ನು ಬಗೆಹರಿಸೋದಕ್ಕೆ ದತ್ತನ ಪ್ರಸಾದ ಕೊಡ್ತೀನಿ, ಒಳ್ಳೆಯದಾಗತ್ತೆ. ಬನ್ನಿಪ್ಪ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ ಹೇಳಿ. ಹಲೋ ಹಲೋ ಅದೇ ಹೇಳಿದ್ವಲ್ಲ ನನ್ನ ಮಗಳು ಕೆಲಸದ ಬಗ್ಗೆ. ಹೇಳಿಮ್ಮ, ಸರಿಯಾಗಿ ಮಾತಾಡಿ. ನೀವು ಯಾವಾಗ ಹೇಳಿದ್ರಿ? ಈಗ ಹೇಳಿದ್ದಲ್ಲ ಫೋನ್ ಮಾಡಿ. ಅದೇ ನನ್ನ ಮಗಳು ಕೆಲಸದ ಬಗ್ಗೆ ಹಾಂ, ಕೆಲಸ ಮಾತಾಡ್ಬೇಕಿತ್ತು ಗುರುಜಿಯವ್ರ ಹತ್ರ. ಮಾತಾಡ್ತಾ ಇದ್ದೀನಮ್ಮ, ಹೇಳಿ. ನಿಮ್ಮ ಮಗ ಏನು ಓದ್ತಾ ಇದ್ದಾನೆ? ಏನು ಮಗಳು ಇಂಜಿನಿಯರಿಂಗ್ ಮುಗ್ದಿದೆ. ಮಗಳ ಡೇಟ್ ಆಫ್ ಬರ್ತ್ ನಮ್ಮ ಮಗಳದು? ಮಗಳು 20/11/98. 20/11. 24. 24. 11. ಮನೆ ಕುಲದೇವತೆ ಯಾರು? ಹೆಣ್ಣು ದೇವತೆ? ರಂಗಸ್ವಾಮಿ, ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಲ್ದಿರ ಇನ್ನೊಬ್ಳಿದಾಳಲ್ಲ. ಎಲ್ಲಿ, ಯಾವ ಊರು ನೀವು? ನಮ್ದು ಹಾಸನು, ಬ್ಯಾಂಗ್ಳೂರಲ್ಲಿರೋದು. ಲಕ್ಷ್ಮೀದೇವಿ, ರಂಗಸ್ವಾಮಿ. 9 ರೂಪಾಯಿಗಳನ್ನು ತಾಯಿಗೆ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಎತ್ತಿಡಿ. ಇವಾಗ ನಾನು ಹೇಳ್ಕೊಟ್ನೆಲ್ಲ ಆ ರೀತಿ ಮಾಡಿ 9 ರೂಪಾಯಿಗಳನ್ನು ಎತ್ತಿಡಿ. ದತ್ತಪೀಠದಲ್ಲಿ 9 ವಾರ ಮೊಸರನ್ನ ಸೇವೆಯಲ್ಲಿ ಭಾಗವಹಿಸಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಮುಂದಿನ ತಿಂಗಳೇ ಕೆಲಸ ಸಿಗುತ್ತೆ, ಆತಂಕ ಪಡೋದೇನು ಬೇಡ. ಒಳ್ಳೆಯದಾಗಲಿ. ಹೀಗೆ ಆ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು, ಮನೆಯಲ್ಲಿ ಸದಾಕಾಲ ಲಲಿತಾ ಸಹಸ್ರನಾಮಗಳನ್ನು ಕೇಳೋದು. ಲಲಿತಾ ಸಹಸ್ರನಾಮ ಅಂತಂದರೆ ಅದರಲ್ಲಿ ವರ್ಣನಾತೀತವಾಗಿ ತಾಯಿಯನ್ನು ಹೊಗಳಿರೋ ಅಂಥದ್ದು, ಸಾಕ್ಷಾತ್ ದಕ್ಷಿಣಾಮೂರ್ತಿಗಳು ಹೇಳಿರೋ ಅಂಥದ್ದು, ಹಯಗ್ರೀವರು ಹೇಳಿರೋ ಅಂಥದ್ದು. ಅಂತಹ ಒಂದು ವಿಶೇಷವಾದ ದೇವಿಯ ಸ್ತೋತ್ರಗಳನ್ನು ಮನೆಯಲ್ಲಿ ಕೇಳುವಂಥದ್ದು. ಪ್ರತಿನಿತ್ಯ ಸಂಧ್ಯಾಕಾಲ, ಪ್ರಾತಃ ಕಾಲ ಎರಡೂ ಹೊತ್ತು ಕೂಡ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಯ ಕಾಲದಲ್ಲಿ ನಾವು ಶುಚಿರ್ಭೂತರಾಗಿರಬೇಕು. ಸ್ನಾನ ಮಾಡಿ ನಮ್ಮ ಕೈಲಾದ ಸೇವೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು, ದೀಪವನ್ನು ಹಚ್ಚುವಂಥದ್ದು. ನಾನು ಹೇಳಿದೆ ಮೊದಲನೇ ದಿನವೇ, ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ಸು ಕೂಡ ದೂರ ಆಗುತ್ತೆ ಅಂತ. ಆ ನೆಗೆಟಿವಿಟಿ ದೂರ ಆಗಬೇಕು ಅಂತಂದರೆ ಮನೆಯಲ್ಲಿರುವಂತಹ ಒಂದು ದುಷ್ಟ ಶಕ್ತಿಗಳು ಅಂತಲೇ ಹೇಳಬಹುದು, ಅದು ದೂರ ಆಗಬೇಕು ಅಂತಂದರೆ ಮನೆಯಲ್ಲಿ ಸದಾಕಾಲ ಕಲಶ ಇರಬೇಕು ಮತ್ತು ದೀಪ ಇರಬೇಕು. ಇದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ 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 ಹೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಸ್ವಾಮಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಮ್ಮ? ಹೇಳಿದ ಮಾತೇನು ಕೇಳೋದಿಲ್ಲ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಕೋಲಾರಿಂದ ಸ್ವಾಮಿ. ಹಾಂ ಹಾಂ. ಏನು ಡೇಟ್ ಆಫ್ ಬರ್ತ್ ಏನು ಮಗಂದು? ಮಗಂದು 31/5/2000. 31/5. ಜ್ವರ ಆಗಿದ್ದಾನೆ, ಕೋಪ ಜಾಸ್ತಿ. ಎಲ್ಲಾದರೂ ಬಿದ್ದಿದ್ನಮ್ಮ ರೀಸೆಂಟಾಗಿ? ಯಾವಾಗೂ ಬೀಳ್ತಾನೆ ಇರ್ತಾನೆ ಸ್ವಾಮಿ. ಹಾಂ, ಕರ್ಕೊಂಡು ಬನ್ನಿ ತಾಯಿ, ದತ್ತಪೀಠಕ್ಕೆ ಕರ್ಕೊಂಡು ಬನ್ನಿ. ಅಲ್ಲಿ ಮಾತಾಡಿ ದತ್ತನ ಪ್ರಸಾದ ಕೊಟ್ಟು ತೀರ್ಥ ಸ್ನಾನ ಮಾಡಿಸಿ ಪ್ರಾರ್ಥನೆ ಮಾಡೋಣ. ಬೀಳೋದು ಹೇಳೋದು ಕಡಿಮೆ ಆಯಿತು ಅಂದರೆ ಅವನು ಸರಿ ಹೋಗ್ತಾನೆ ಅಂತ ಅರ್ಥ. ಒಳ್ಳೆಯದಾಗಲಮ್ಮ. ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಕಲಶವನ್ನು ಇಡಬೇಕು, ಹಾಗೆ ದೀಪವನ್ನು ಹಚ್ಚಬೇಕು. ನಂದಾದೀಪವನ್ನು ಹಚ್ಚಬೇಕು. ಯಾರೋ ಹೇಳ್ತಾರೆ ದೀಪ ಎಷ್ಟು ಉರಿತಾ ಇರುತ್ತೆ ಅಷ್ಟು ನಿಮಗೆ ಆಯಾಸ ಆಗತ್ತೆ ಅಂತ ಹೇಳ್ತಾರೆ. ಯಾರೋ ಹೇಳಿದ್ರು ಅಂತ ನನಗೆ ಕಿವಿಗೆ ಬಿತ್ತು. ಖಂಡಿತವಾಗ್ಲೂ ಅಲ್ಲ. ನಂದಾದೀಪ ಅನ್ನೋದು ಮನೆಯಲ್ಲಿ ದೀಪ ಇದ್ದರೆ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ. ಪಾಪ ಎಲ್ಲವೂ ಕೂಡ ತೊಳೆದು ದೂರವಾಗತ್ತೆ ಅಂತ ಹೇಳ್ತಾರೆ. ಕರ್ಮ ಸಮಾಪ್ತಿ ಆಗೋವರೆಗೂ ಕೂಡ ನೀನು ಪ್ರಜ್ವಲಿಸ್ತಾ ಇರು. ಏನು ಕರ್ಮ ಸಮಾಪ್ತಿ ಅಂತಂದರೆ ಬರೀ ಅವತ್ತು ಮಾಡೋ ಪೂಜೆ ಅಷ್ಟೇ ಅಲ್ಲ, ನಮ್ಮ ಜೀವನವೇ ಒಂದು ಕರ್ಮದ ಅನುಭವ. ನಮ್ಮ ಜೀವನ ಏನು ನಾವು ಹುಟ್ತೀವಿ, ಏನು ತಿಂತೀವಿ, ಏನು ಬೆಳಿತೀವಿ, ಏನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತೀವಿ, ಏನು ಸುಖಮಯವಾದ ಜೀವನವನ್ನು ಅನುಭವಿಸ್ತೀವಿ, ಇದೆಲ್ಲವೂ ಕೂಡ ನಮ್ಮ ಹಿಂದಿನ ಜನ್ಮಗಳ ಕರ್ಮದ ಫಲವಾಗಿರುತ್ತೆ. ಆ ಕರ್ಮದ ಫಲವನ್ನು ಅನುಭವಿಸ್ಬೇಕಾದ್ರೆ ನಾವು ಕರ್ತವ್ಯವನ್ನು ಮಾಡಬೇಕು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಕರ್ತವ್ಯವನ್ನು ಮಾಡು. ಕರ್ತವ್ಯ ನೀತಿಮೇ ಪಾರ್ಥ ನಿಶ್ಚಿತಂ ಅತಮುತ್ತಮಂ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ.
ಆ ಕರ್ತವ್ಯವನ್ನು ಮಾಡಬೇಕಾದ್ರೆ ನಾವು ಪ್ರತಿನಿತ್ಯ ನಮಗೆ ಈ ದೇಹವನ್ನು ಸುಂದರವಾಗಿ ಕೊಟ್ಟಿರೋದಕ್ಕೆ, ನಮಗೆ ದೇಹಕ್ಕೆ ಬೇಕಾಗಿರುವಂತಹ ಪ್ರಕೃತಿಯನ್ನು ನಮಗೆ ಸೃಷ್ಟಿ ಮಾಡಿಕೊಟ್ಟಿರೋದಕ್ಕೆ ಆ ಭಗವಂತನನ್ನು ನೆನೆಸ್ತಾ ಹೋಗಬೇಕು. ಅದನ್ನು ನೆನೆಸುವಂತಹ ಒಂದು ವಿಶೇಷವಾದ ಶಕ್ತಿ, ವಿಶೇಷವಾದ ಒಂದು ಸ್ಥಾನ ಯಾವುದಪ್ಪ ಅಂದರೆ ಇದು ದೀಪದೇವಿ. ಅದರ ಬಗ್ಗೆ ಮುಂದೆ ತಿಳಿಸ್ತೀನಿ. ನಾಳೆ ಕೂಡ ಪಿತೃ ಸಂಬಂಧವಾದ ದೋಷಗಳನ್ನು ಹೇಗೆ ಕಳ್ಕೊಳ್ಬೇಕು, ಮನೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ನಮ್ಮ ದತ್ತಪೀಠದ ವಿಳಾಸ ಹೊಸಕೆರೆಹಳ್ಳಿ, ಬನಶಂಕರಿ 3ನೇ ಹಂತ, ಬೆಂಗಳೂರು ದಕ್ಷಿಣ, ಬೆಂಗಳೂರು 85ರಲ್ಲಿದೆ. ಇಲ್ಲಿಗೆ ಬಸ್ಸು ಕೂಡ ಬರುತ್ತೆ, ಆಟೋ, ಓಲಾ ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ. ಅಲ್ಲಿ ಇದ್ದು ಸೇವೆ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.